ಧರ್ಮಸ್ಥಳ ಕೇಸ್ ಏನಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಗಿರೀಶ್ ಮಟ್ಟಣ್ಣನವರು ಮತ್ತು ಜಯಂತ್ ಟಿ ವಿಠಲ್ ಗೌಡ ಇವರೆಲ್ಲರ ಪಾತ್ರ ಏನು ಎನ್ನುವಂತಹ ಒಂದು ಪ್ರಶ್ನೆ ಮೂಡ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರ ಒಂದು ಕೆಲಸ ಏನಾಗಿತ್ತು, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವ್ರ ಕೆಲಸ ಏನಾಗಿತ್ತು, ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆಯಲ್ಲಿ ಪಿತೂರಿ ಏನಾದರೂ ನಡೆದಿತ್ತಾ ಎನ್ನುವಂತಹ ವಿಚಾರವಾಗಿ ಒಂದು ಮಹತ್ತರವಾದಂತಹ ಮಾಹಿತಿ ಬರ್ತಾ ಇದೆ. ಜಯಂತ್ ವಿಠಲ್ ಗೌಡ ಇವರ ಒಂದು ಪಾತ್ರ ಏನು, ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಗಿರೀಶ್ ಮಟ್ಟಣ್ಣ ಇವರೆಲ್ಲರ ಪಾತ್ರ ಏನು, ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಷಡ್ಯಂತರ ಮಾಡಲಾಗಿದೆ ಅಂತ ಆರೋಪ ಏನಿದೆ, ಏನಾದರೂ ಇವರು ಪಿತೂರಿ ಮಾಡಿದ್ರು ಅಂತ ವಿಶೇಷ ತನಿಖಾ ತಂಡದಿಂದ ಒಂದು ಸ್ಫೋಟಕ ಮಾಹಿತಿ ರಿವೀಲ್ ಆಗಿದೆ. ಈಗ ತನಿಖಾ ವರದಿಯಲ್ಲಿ 6 ಮಂದಿಯ ಅಸಲಿ ಮುಖ ರಿವೀಲ್ ಆಗಿದೆ. ನ್ಯಾಯಾಲಯದ ದಾರಿ ತಪ್ಪಿಸಿದ್ರೆ ಹಾಗಾದರೆ ಆ 6 ಜನ ಎನ್ನುವಂತಹ ಮಾತು. ಹಾಗಾದರೆ ತಿಮ್ಮರೋಡಿಯ ಒಂದು ಪಾತ್ರ ಏನು, ಬೇರೆ ಬೇರೆಯವರ ಒಂದು ಪಾತ್ರ ಏನು, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆಯಲ್ಲೇನೇ ಒಳಸಂಚು ನಡೆದಿತ್ತಾ ಎನ್ನುವಂಥ ಒಂದು ಪ್ರಶ್ನೆ ಮೂಡ್ತಾ ಇದೆ. ಚಿನ್ನಯ್ಯನಿಗೆ ಆಮಿಷವನ್ನು ಒಟ್ಟಿ ದೂರು ನೀಡಲಾಗಿದೆಯಾ, ಯಾವುದೋ ತಲೆಬುರುಡೆಯನ್ನು ಚಿನ್ನಯ್ಯನಿಗೆ ತಂದುಕೊಟ್ಟಿದ್ದ, ಇದೊಂದು ವಿಚಾರ ಕೂಡ ಇದೆ. ಅನನ್ಯ ಭಟ್ ಪಾತ್ರ ಸೃಷ್ಟಿಯ ಒಂದು ಹಿಂದೆ ತಿಮ್ಮರೋಡಿ ಕೈವಾಡ ಇದೆಯಾ, ತಿಮ್ಮರೋಡಿ ಮಾತು ಕೇಳಿ ಮಕ್ಕಳು ಕಾಣೆಯಾಗಿದ್ಲು ಅಂತ ಹೇಳಿ ಸುಜಾತ ಭಟ್ ದೂರು ಕೊಟ್ಟಿದ್ರ, ಕಪಟ ಕಾರ್ಯತಂತ್ರದ ಒಂದು ರುವಾರಿಯೇ ತಿಮ್ಮರೋಡಿನೇ ಅನ್ನುವಂತಹ ಪ್ರಶ್ನೆ. ಇನ್ನು ಈ ಕೇಸ್ನಲ್ಲಿ ಭಟ್ಟಣ್ಣನವರ ಒಂದು ಸಂಚು ಏನಾಗಿತ್ತು, ಹಾಗಾದರೆ ಒಬ್ಬೊಬ್ಬರದ್ದು ಏನೇನಿರಬಹುದು ಅಂತ. ವಿಠಲ್ ಗೌಡನ ಮೂಲಕ ಬಂಗ್ಲೆಗುಡ್ಡದಿಂದ ತಲೆಬುರುಡೆ ತರಿಸಿದ್ದು ಯಾರು, ಅದನ್ನು ಬೆಂಗಳೂರಿನ ಅಪಾರ್ಟ್ಮೆಂಟ್ನಲ್ಲಿ ಒಂದು ಸೆಕ್ಯೂರಿಟಿ ಗಾರ್ಡ್ ರೂಮ್ನಲ್ಲಿ ಇಡಲಾಗಿತ್ತು. ಬಳಿಕ ಆ ತಲೆಬುಡಿಯನ್ನು ಜಯಂತ್ಗೆ ಕೊಟ್ಟು ದೆಹಲಿಗೆ ತರಿಸಿಕೊಳ್ಳಲಾಗಿತ್ತು. ಮಾಹಿತಿ ರಿವೀಲ್ ಆಗ್ತಾ ಇದೆ. ತಲೆಬುರುಡೆ ಸಮೇತ ಸುಪ್ರೀಂ ಕೋರ್ಟ್ಗೆ ದೂರು ನೀಡುವಂತಹ ಒಂದು ಪ್ರಯತ್ನ ಕೂಡ ಆಗಿತ್ತು. ಪ್ರಯತ್ನ ವಿಫಲವಾದ ಹಿನ್ನೆಲೆಯಲ್ಲಿ ಅದೇ ಬುರುಡೆಯನ್ನು ತಿಮ್ಮರೋಡಿ ಮನೆಗೆ ರವಾನಿಸಲಾಗಿತ್ತು ಅಥವಾ ತರಲಾಗಿತ್ತು ಎನ್ನುವಂತಹ ವಿಚಾರ. ಚಿನ್ನಯ್ಯನಿಗೆ ಸುಳ್ಳು ದೂರು ನೀಡುವಂತೆ ಹಣವನ್ನು ನೀಡಲಾಗಿತ್ತಾ, ಈ ಒಂದು ವಿಚಾರವಾಗಿ ಬುರುಡೆಯನ್ನು ತರುವುದು ಮತ್ತು ಹಸಿ ಸುಳ್ಳು ಎಲ್ಲವೂ ಕೂಡ ಇದೆಲ್ಲ ಸುಳ್ಳು ಎನ್ನುವಂತಹ ವಿಚಾರ ಕೇಳಿಬರ್ತಾ ಇದೆ. ಜೊತೆಗೆ ದೂರು ಕೊಡಿಸುವುದರಲ್ಲಿ ಗಿರೀಶ್ ಮಟ್ಟಣ್ಣವರ ಒಂದು ಪಾತ್ರ ದೊಡ್ಡದಾಗಿದೆ. ಸುಜಾತಾ ಭಟ್ ಮಕ್ಕಳ ಒಂದು ಕತೆ ಸೃಷ್ಟಿ ಹಿಂದೆಯೂ ಕೂಡ ಮಟ್ಟಣ್ಣನವರ ಒಂದು ಕೈವಾಡ ಇದೆ. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈ ರೀತಿಯಾದಂತಹ ಎಲ್ಲ ಮಾಹಿತಿಗಳು ಈಗ ರಿವೀಲ್ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು SIT ತಂಡ ಇಲ್ಲಿಯವರೆಗೂ ಕೂಡ ಏನು ತನಿಖೆ ಮಾಡಿತ್ತು, ತನಿಖೆಯಲ್ಲಿ ಒಂದೊಂದು ಬಾರಿ ಒಂದೊಂದು ರೀತಿಯ ಹೇಳಿಕೆಗಳು, ಕೆಲವೊಬ್ಬರು ತನಿಖೆ ಮುಗಿದಿದೆ ಅಂತ ಹೇಳಿದ್ರೆ ಇನ್ನೂ ಕೂಡ ತನಿಖೆ ಮುಗಿದಿಲ್ಲ ಅಂತ ಹೇಳಿ SIT ಒಂದು ಮುಖ್ಯಸ್ಥ ಹೇಳಿದರು, ಪ್ರಣಬ್ ಮೊಹಂತಿ. ಹೀಗಾಗಿ ಅನೇಕ ಗೊಂದಲಗಳಿತ್ತು ಈ ಒಂದು ವಿಚಾರದಲ್ಲಿ. ಧರ್ಮಸ್ಥಳ ಪ್ರಕರಣದಲ್ಲಿ ಏನು ಮೊದಲಿಗೆ ಈ ಒಂದು ವಿಚಾರ ಕೇಳಿ ಬಂದಾಗ ನಿಜಕ್ಕೂ ಕೂಡ ಈ ರೀತಿ ಆಗಿದೆಯಾ ಅಂತ ಹೇಳಿ ಜನ ಎಲ್ಲ ಬೆಚ್ಚಿ ಬಿದ್ದಿದ್ರು. ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ವಿಚಾರ ಚರ್ಚೆ ಆಗಿತ್ತು. 106 ಶವಗಳನ್ನು ಹೂತು ಹಾಕಲಾಗಿದೆ ಧರ್ಮಸ್ಥಳದ ಒಂದು ಪ್ರದೇಶದಲ್ಲಿ, ಆ ಸುತ್ತಮುತ್ತಲಿನ ಭಾಗದಲ್ಲಿ ಎನ್ನುವಂತಹ ಮಾತು ಕೇಳಿ ಬಂದಿತ್ತು. ಅದಕ್ಕೆ ನಾನೇ ಸಾಕ್ಷಿ, ನಾನೇ ನೋಡಿದ್ದೀನಿ ಅಂತ ಹೇಳಿ ಚಿನ್ನಯ್ಯ ಹೇಳಿಕೊಂಡು ಬಂದಿದ್ದ, ದೂರು ಕೂಡ ಕೊಟ್ಟಿದ್ದ. ಹೀಗಾಗಿ ಈ ಒಂದು ವಿಚಾರವಾಗಿ ಕತೆಗಳನ್ನು ಸೃಷ್ಟಿ ಮಾಡಿದ ವಿಚಾರವಾಗಿ, ತಲೆಬುರುಡೆ ಸಿಕ್ಕಂತಹ ವಿಚಾರವಾಗಿ, ಚಿನ್ನಯ್ಯನ ಹೇಳಿಕೆಯ ವಿಚಾರವಾಗಿ, ಸುಜಾತಾ ಭಟ್ ಹೇಳಿದಂಥ ಒಂದು ಹೇಳಿಕೆಯ ವಿಚಾರವಾಗಿ ಏನೇನಾಯಿತು, ಯಾರದ್ದು ಸುಳ್ಳು ಯಾರದ್ದು ನಿಜ, ಇವೆಲ್ಲವೂ ಕೂಡ ಪ್ರತಿದಿನ ಚರ್ಚೆ ಆಗ್ತಾ ಇತ್ತು. ಇತ್ತೀಚೆಗಷ್ಟೇ ಕೋರ್ಟ್ ಕೂಡ ಒಂದು ಆದೇಶ ಕೊಟ್ಟಿತ್ತು, ಯಾರು ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೋ ಅವರಿಗೆ ಕಿರುಕುಳ ಕೊಡಬಾರ್ದು, ಆ ರೀತಿಯಾಗಿ ತನಿಖೆ ನಡೀಬೇಕಂತ. ಆದರೆ ಈಗ SITಗೆ ತನಿಖೆಯಲ್ಲಿ ಒಂದು ದೊಡ್ಡ ಮಟ್ಟದ ವಿಷಯ ಬಯಲಾಗಿದೆ. ಧರ್ಮಸ್ಥಳ ಕ್ಷೇತ್ರದ ಒಂದು ವಿರುದ್ಧ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆಯಲ್ಲಿನೇ ಪಿತೂರಿ ನಡೆದಿತ್ತು ಎನ್ನುವಂತಹ ವಿಚಾರ ಈಗ SITಯಿಂದ ಸ್ಫೋಟಕ ಮಾಹಿತಿ ರಿವೀಲ್ ಆಗ್ತಾ ಇದೆ. ತನಿಖೆಯಲ್ಲಿ ಆ 6 ಮಂದಿ ಏನಿದ್ದಾರೆ ಅವರ ಪಾತ್ರ ಏನಾಗಿದೆ, ಏನೇನು ಮಾಡಿದ್ರು, ಯಾರ್ಯಾರು ಈಗ ಇರಬಹುದಾ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ನ್ಯಾಯಾಲಯವನ್ನು ದಾರಿ ಏನಾದರೂ ತಪ್ಪಿಸಿಬಿಟ್ರೆ ಇವರೆಲ್ಲರೂ ಕೂಡ ಇಲ್ಲ ಸಲ್ಲದ ಒಂದು ಆರೋಪಗಳನ್ನು ಮಾಡಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಪಾತ್ರ ಏನು ಅಂತ ನೋಡಿದ್ರೆ ನೋಡಿ, ಮಹೇಶ್ ಶೆಟ್ಟಿಯ ಒಂದು ತಿಮ್ಮರೋಡಿ ಮನೆಯಲ್ಲಿನೇ ಒಳಸಂಚು ನಡೆಸಲಾಗಿತ್ತು ಎನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಚಿನ್ನಯ್ಯನಿಗೆ ಆಮಿಷವನ್ನು ಒಡ್ಡಿ ದೂರನ್ನು ಕೊಡಿಸಲಾಗಿದೆ ಎನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಯಾವುದೋ ಒಂದು ತಲೆಬುರುಡಿಯನ್ನು ತಂದು ಚಿನ್ನಯ್ಯನಿಗೆ ಒಂದು ಹೂತಿದ್ದ ಬುರುಡೆ ಇದೆ ಅಂತ ಹೇಳಿ ನಂಬಿಸಿಬಿಟ್ಟಿದ್ರು, ನಂಬಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಅನನ್ಯ ಭಟ್ ಪಾತ್ರವನ್ನು ಸೃಷ್ಟಿ ಮಾಡಿದ್ದೇ ಇವರು. ಅದರ ಹಿಂದೆ ಒಂದು ಕತೆ ಕೂಡ ಕಟ್ಟಿದ್ರು. ಅದರಲ್ಲಿ ತಿಮ್ಮರೋಡಿಯ ಒಂದು ಪಾತ್ರದ ಕೈವಾಡ ಕೂಡ ಇದೆ. ತಿಮ್ಮರೋಡಿ ಮಾತು ಕೇಳಿಕೊಂಡು ಮಗಳು ಕಾಣೆಯಾಗಿದ್ದಾಳೆ ಅಂತ ಹೇಳಿ ಸುಜಾತಾ ಭಟ್ ದೂರು ಕೊಟ್ಟು ಬಿಟ್ಟಿದ್ರು. ಅದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಇನ್ನು ಕಪಟ ಕಾರ್ಯತಂತ್ರದ ಒಂದು ರುವಾರಿನೇ ಇವರು ತಿಮ್ಮರೋಡಿಯವರು ಅಂತ ಹೇಳಲಾಗ್ತಾ ಇದೆ. SIT ಉಲ್ಲೇಖ ಮಾಡಿದೆಯಂತೆ ಸ್ಪಷ್ಟವಾಗಿ ಈ ಒಂದು ವಿಚಾರವಾಗಿ.
ತಿಮರೋಡಿಯವರೇ ಇದಕ್ಕೆಲ್ಲ ಕಾರಣ ಅಂತ ಹೇಳಿ. ಇನ್ನು ಈ ಕೇಸ್ನಲ್ಲಿ ಮಟ್ಟಣ್ಣನವರ ಒಂದು ಸಂಚು ಕೂಡ ಇದೆ. ಯಾಕಂದರೆ ತಿಮರೋಡಿಯವರ ಪಾತ್ರ ಎಷ್ಟಿದೆಯೋ ಅದರಲ್ಲಿ ಮಟ್ಟಣ್ಣನವರ ಒಂದು ಪಾತ್ರ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಮತ್ತು ವಿಠ್ಠಲಗೌಡನ ಮೂಲಕ ಮಟ್ಟಣ್ಣನವರು ಏನು ಮಾಡ್ತಾರೆ, ಬಂಗ್ಲೆಗುಡ್ಡದಿಂದ ತಲೆಬುರುಡೆಯನ್ನು ತರಿಸ್ಕೊಂಡಿರ್ತಾರಂತೆ. ಅದನ್ನು ಬೆಂಗಳೂರಿನ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಗಾರ್ಡ್ನ ರೂಮ್ನಲ್ಲಿ ಇಟ್ಟಿರ್ತಾರೆ. ಆಮೇಲೆ ಏನಾಗಿರುತ್ತೆ, ಆ ತಲೆಬುರುಡೆಯನ್ನು ಜಯಂತ್ಗೆ ಕೊಟ್ಟು ದೆಹಲಿಗೆ ತರಿಸಲಾಗಿರುತ್ತೆ ಅಂತ ಹೇಳ್ತಾರೆ. ಅದಾದ ನಂತರ ತಲೆಬುರುಡೆ ಸಮೇತವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ದೂರನ್ನು ಕೊಡುವಂತಹ ಪ್ರಯತ್ನ ಮಾಡ್ತಾರೆ. ಅದು ಸಫಲವಾಗಲಿಲ್ಲ, ವಿಫಲವಾಗಿಬಿಡುತ್ತೆ ಆ ಒಂದು ಪ್ರಯತ್ನ. ಈ ಹಿನ್ನೆಲೆಯಲ್ಲಿ ಅದೇ ಬುರುಡೆಯನ್ನು ತಿಮರೋಡಿ ಮನೆಗೆ ತೆಗೆದುಕೊಂಡು ಹೋಗ್ತಾರೆ, ತರಿಸಲಾಗುತ್ತೆ. ಆಮೇಲೆ ಚಿನ್ನಯ್ಯನಿಗೆ ಸುಳ್ಳು ದೂರು ನೀಡುವಂತೆ ಹಣವನ್ನು ನೀಡಲಾಗಿರುತ್ತೆ. ಈ ರೀತಿಯಾದಂಥ ಒಂದು ಷಡ್ಯಂತ್ರ ಈಗ ಬಯಲಾಗಿದೆ ಅಂತ SIT ವರದಿಯಲ್ಲಿ ಗೊತ್ತಾಗ್ತಾ ಇದೆಯಂತೆ. ಹೀಗಾಗಿ ಬುರುಡೆಯನ್ನು ತರುವುದು ಮತ್ತು ಹಸಿ ಸುಳ್ಳುಗಳನ್ನು ಹೇಳುವುದು, ಇದರ ಜೊತೆಗೆ ದೂರು ಕೊಡಿಸೋದ್ರಲ್ಲಿ ಗಿರೀಶ್ ಮಟ್ಟಣ್ಣನವರ ಒಂದು ಪಾತ್ರ ದೊಡ್ಡದಾಗಿದೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ನಿಜಕ್ಕೂ ಕೂಡ SITಯ ವರದಿಯಲ್ಲಿನ ಇದು ಉಲ್ಲೇಖ ಆಗಿದೆಯಂತೆ. ಹೀಗಾಗಿ ಸ್ಫೋಟಕವಾದಂತಹ ಮಾಹಿತಿ ಈಗ ಹೊರಗೆ ಬರ್ತಾ ಇದೆ. ಇಷ್ಟು ದಿನ ಏನು ಬೇರೆ ರೀತಿಯಾಗಿ ಮಾತುಗಳು ಕೇಳಿ ಬರ್ತಾ ಇತ್ತು, ಆದರೆ ಈ ಒಂದು ವಿಚಾರದಲ್ಲಿ ಷಡ್ಯಂತ್ರ ಆಗಿದೆ. ಇದರಲ್ಲಿ ತಿಮರೋಡಿಯವರ ಪಾತ್ರ, ಮಟ್ಟಣ್ಣನವರ ಪಾತ್ರ, ಜಯಂತ್ ಅವರ ಪಾತ್ರ ಮತ್ತು ಸುಜಾತಾ ಭಟ್ ಅವರು ಎಲ್ಲರ ಪಾತ್ರ ಕೂಡ ಇದೆ. ಯಾಕಂದರೆ ಸುಜಾತಾ ಭಟ್ ಅವರು ಮಗಳು ಕಾಣೆಯಾಗಿದ್ಲಂತ ಏನು ಒಂದು ಕತೆ ಹೇಳಿದ್ರಲ್ಲ, ಮಗಳ ಒಂದು ಕಥೆಯನ್ನು ಸೃಷ್ಟಿ ಮಾಡದೆ ಹಿಂದೆ ಕೂಡ ಮಟ್ಟಣ್ಣನವರ ಒಂದು ಕೈವಾಡ ಇದೆ ಎನ್ನುವಂತಹ ಮಾತು ಅಥವಾ ಮಾಹಿತಿ ಗೊತ್ತಾಗ್ತಾ ಇದೆ. SIT ಅವರು ಈ ರೀತಿಯಾದಂಥ ಒಂದು ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ ಅವರ ಒಂದು ವರದಿಯಲ್ಲಿ ಎನ್ನುವಂಥ ವಿಚಾರ. ಹೀಗಾಗಿ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗ ದೊಡ್ಡ ಮಟ್ಟದ ವಿಚಾರಗಳು ಹೊರಗೆ ಬರ್ತಾ ಇವೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.